ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನ್ಯೂ ಇಯರ್ ಸ್ಪೆಷಲಾಗಿ ಈಸಿಯಾಗಿ ನೀವು ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮನೇಲೇ ಕೇಕ್ ಮಾಡೋದು ತೋರಿಸ್ಕೊಡ್ತೀನಿ. ಏನಪ್ಪ ಅಂದರೆ ಅದು ರವೆ ಕೇಕು. ಈಸಿಯಾಗಿ ನೀವು ಯಾವುದೇ ರೀತಿ ಓವನ್ ಇಲ್ಲದೆ ಮತ್ತು ವಿತೌಟ್ ಎಗ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಸೂಪರಾಗಿ ಸಾಫ್ಟಾಗಿರುತ್ತೆ. ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ಈಗ ಈ ರವೆ ಕೇಕ್ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ನೋಡಿ, ಈ ಥರ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಾರ್ಮಲ್ ಉಪ್ಪಿಟ್ಟು ರವೆ, ಅಂದರೆ ಬಾಂಬೆ ರವೆ ಅಂತಾರಲ್ಲ, ಸಣ್ಣ ರವೆ ಅಂತಾರಲ್ಲ, ಅದೇ ರವೆನಿದು. ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಅಳತೆ ತೊಗೊತೀರೋ ಅದೇ ಕಪ್ಪಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸು ತೊಗೋಬೇಕು. ನನ್ನ ಹತ್ರ ಮೆಜರ್ಮೆಂಟ್ ಕಪ್ ಇರೋದ್ರಿಂದ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ, ಕಾಯಿಸಿ ತಣ್ಣಗಾಗಿರೋಂಥ ಹಾಲು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಬದಲು ನೀವು ಈಸಿಯಾಗಿ ಏಲಕ್ಕಿ ಪುಡಿನೂ ಯೂಸ್ ಮಾಡ್ಕೊಬೋದು. ಈಗ ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಕೇಕು ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಮತ್ತು ಇದಕ್ಕೆ ನಾರ್ಮಲ್ ಅಡುಗೆ ಎಣ್ಣೆ ಒಂದು 1/4 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪ ಇಷ್ಟಪಡೋದಾದರೆ ತುಪ್ಪ ಅಥವಾ ಬೆಣ್ಣೆ ಸಹ ಹಾಕ್ಕೋಬೋದು. ಅದೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಒಂದು 30 ಸೆಕೆಂಡ್ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ, ಅಂದರೆ ರುಬ್ಕೊಬರ್ತೀನಿ. ಇದನ್ನು ಆದಷ್ಟು ಒಂದು 30 ಸೆಕೆಂಡ್ ಆದರೂ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇವಾಗ ರುಬ್ಬಿದಾಗಿದೆ ಅಲ್ವಾ. ಈಗ ಇದು ಎಷ್ಟು ಥಿಕ್ನೆಸ್ ಆಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ತುಂಬಾ ಸಿಂಪಲ್ ರೆಸಿಪಿ, ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ನೋಡಿ, ಇವಾಗ ಈ ಥರ ಇದೆ. ಈಗ ಇದನ್ನು ಏನು ಮಾಡಬೇಕಂದ್ರೆ ಒಂದು ಬೌಲ್ಗೆ ಹಾಕ್ಕೊತೀನಿ. ಇದನ್ನು ಮಿಕ್ಸಿನಲ್ಲಿ ರುಬ್ಬಿದ ತಕ್ಷಣ ನೀವು ಮಾಡೋಕ್ಕೂ ಆಗೋದಿಲ್ಲ, ಯಾಕಂದರೆ ಇದನ್ನು ಮಿನಿಮಮ್ ಆದರೂ ಒಂದು 15 ನಿಮಿಷ ಬಿಡಬೇಕಾಗುತ್ತೆ. ಆದಷ್ಟು ಮಿಕ್ಸಿ ಜಾರಲ್ಲಿ ಇರೋವಂಥ ಕ್ಲೀನಾಗಿ ಎಲ್ಲ ಎತ್ಕೊಂಡ್ಬಿಡಿ. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಮಿನಿಮಮ್ ಅದರಿಂದ 10ರಿಂದ 15 ನಿಮಿಷ ಬಿಡ್ತೀನಿ. ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆನೂ ಬಿಡ್ಬೋದು, ಏನೂ ಆಗೋದಿಲ್ಲ. ಆದರೆ ನಮಗೆ 15 ನಿಮಿಷ ಆದರೆ ಸಾಕು. ಈಗ 15 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ರವೆ ಎಲ್ಲ ನೆಂದಿರುತ್ತೆ. ಆಲ್ರೆಡಿ ನಾವು ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಈಗ ಇದಕ್ಕೆ ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಬೇಕಿಂಗ್ ಪೌಡರ್ ಅನ್ನೋದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದಕ್ಕೆ ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್, ಅಂದರೆ ನಾರ್ಮಲ್ ಅಡುಗೆ ಸೋಡಾ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಅದ್ರ ಮೇಲೆ ಒಂದು 2 ಸ್ಪೂನು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಟರ್ ಅನ್ನೋದು ಇಷ್ಟು ತಿಕ್ಕಾಗಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡೋಕ್ಕೆ ಒಂದು ಸ್ವಲ್ಪ ಗಟ್ಟಿ ಮೊಸರು ಯಾವ ಥರ ಇರುತ್ತೆ ಆ ಥರ ಇರಬೇಕು, ಸಾಫ್ಟಾಗಿರಬೇಕು, ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಟೂಟಿ ಫ್ರೂಟಿ ಇತ್ತು, ನನ್ನ ಹತ್ರ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ನಾರ್ಮಲ್ ಗೋಡಂಬಿನೂ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ದ್ರಾಕ್ಷಿ ಇದ್ರೂ ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿದ ಮೇಲೆ ನನ್ನ ಹತ್ರ ಆಲ್ರೆಡಿ ಕೇಕ್ ವೆರೈಟಿಯಾಗಿ ನಾನು ಯಾವಾಗೂ ರೌಂಡ್ ಶೇಪೇ ಮಾಡ್ತಾಯಿರ್ತೀನಿ. ಈ ಸರಿ ಆರ್ಟ್ ಶೇಪಲ್ಲಿ ಮಾಡೋಣ ಅಂತ ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರೊಳಗೆ ಒಂದು ಬಟರ್ ಪೇಪರ್ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ನಾರ್ಮಲ್ ಬಾಕ್ಸ್ ಇರುತ್ತೋ, ರೌಂಡ್ ಶೇಪಲ್ಲಿರುವಂಥ ಬಾಕ್ಸ್ ಇರುತ್ತೋ ಅದನ್ನು ತಗೊಂಡು ನೀವು ಸ್ಟೀಲ್ ಆದರೂ ಆಗ್ಬೋದು, ಅಲ್ಯೂಮಿನಿಯಂ ಆದರೂ ಆಗ್ಬೋದು, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು, ಬಟರ್ ಪೇಪರ್ ಇಲ್ಲಾಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನೇ ಹರಡಿಸ್ಕೊಳ್ಳಿ, ಸಾಕು. ಈಗ ಈ ಕೇಕ್ ಬೇಟರ್ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಪಾತ್ರೆ ಒಳಗಡೆ. ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ಕೇಕ್ ರೆಸಿಪಿಗಳಿದ್ದಾವೆ, ನೀವೇನಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅದು ನ್ಯೂ ಇಯರ್ ಸ್ಪೆಷಲಾಗಿ ನೀವು ಇದನ್ನು ಈಸಿಯಾಗಿ ಮಾಡ್ಕೋಬೋದು, ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸರಿ ಟ್ಯಾಪ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಬಬಲ್ಸ್ ಏನಾದರೂ ಇದ್ದರೆ ಒಳಗಡೆ ಗಾಳಿ ಹೋಗದಿರೋಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು ಮುಚ್ಚಿ ಮಿನಿಮಮ್ ಆದರೂ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊತೀನಿ. ನಾನು ಎಷ್ಟೋ ಸರಿ ನಿಮಗೆ ಕೇಕ್ ಮಾಡುವಾಗ ಟಿಪ್ಸ್ಗಳು ಹೇಳಿದ್ದೀನಿ, ಅದಕ್ಕೆ ಈ ಥರ ನಾನು ಈಸಿಯಾಗಿ ನಿಮಗೆ ಕಡಾಯಲ್ಲಿ ತೋರಿಸ್ತಾ ಇದ್ದೀನಿ. ಈಗ 5 ನಿಮಿಷ ಆದಮೇಲೆ ಆ ಮುಚ್ಚಳ ತೆಗೆದು ನಾವೇನು ಕೇಕ್ಗೆ ರೆಡಿ ಮಾಡಿಟ್ಟಿದ್ದೋ ಆ ಪಾತ್ರೆನ ಇಡ್ತಾಯಿದ್ದೀನಿ. ಕೇರ್ಫುಲ್ಲಾಗಿ ಹುಷಾರಾಗಿಡಿ, ಯಾಕಂದರೆ ಕಡಾಯಿ ಅನ್ನೋದು ಬಿಸಿ ಇರುತ್ತೆ. ನಿಮ್ಮ ಹತ್ರ ಕಡಾಯಿ ಇಲ್ಲ ಅಂದರೆ ಬಿರಿಯಾನಿ ಪಾತ್ರೆ ಅಥವಾ ಕುಕ್ಕರಲ್ಲೂ ಮಾಡ್ಬೋದು. ನಾನು ಎಲ್ಲ ಥರ ನಿಮಗೆ ಟಿಪ್ಸ್ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ನಾನು ತೋರಿಸಿರೋಂಥ ಎಲ್ಲ ಕೇಕು ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನು ಮುಚ್ಚಿ 10 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಟಿದ್ದೆ. ನೆನ್ಪಿಟ್ಕೊಳ್ಳಿ, ಲೋ ಫ್ಲೇಮಲ್ಲೇ 10 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ಉಬ್ಬಿದೆ ಅಲ್ವಾ, ಇವಾಗ ಮೇಲೆ ಸ್ವಲ್ಪ ಈ ಥರ ಟೂಟಿ ಫ್ರೂಟಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಅದೇನಾಗುತ್ತೆ ಅಂದರೆ ಕೇಕು ಫೈನಲ್ ಆಗಿ ಅದು ಕುಕ್ ಆದಮೇಲೆ ಅದು ಹಾಗೆ ಅಂಟ್ಕೊಂಡಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಒಂದೊಂದು ಪೀಸ್ ಸಿಗುತ್ತಲ್ವ, ಅದಕ್ಕೋಸ್ಕರನೇ. ನೀವು ಕೇಕ್ ಪಾತ್ರೆನ ಇಟ್ಟಾಗ ಸ್ಟವ್ನ ಸಿಮ್ಮಲ್ಲೇ ಇಡಬೇಕು. ಕಡಾಯಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಕೇಕ್ ಪಾತ್ರೆ ಇಟ್ಟಿದ ತಕ್ಷಣ ಸಿಮ್ಮಲ್ಲೇ ಇಟ್ಕೊಂಡು 10 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸಿದ್ದು. ಇವಾಗ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು
30 ನಿಮಿಷ ಬಿಟ್ಬಿಡಿ. 30 ನಿಮಿಷ ಅಂದರೆ ಅರ್ಧ ಗಂಟೆ ಬಿಟ್ಬಿಡಿ. ನಾರ್ಮಲ್ ಕೇಕ್ ಮಾಡೋಕ್ಕೆ 40 ನಿಮಿಷ ಬೇಕು, ನೋಡ್ತಾ ಇರ್ಬೋದು. ಒಟ್ಟು ನಾನು 10 ನಿಮಿಷ 10 ನಿಮಿಷ ಇದ್ದಾಗ ಓಪನ್ ಮಾಡಿ ಮುಚ್ಚಿದಾಗ ಮತ್ತೆ ಅರ್ಧ ಗಂಟೆ ಆದಮೇಲೆ ನಾನು ತೆಗೆದಿರೋದು. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ತೆಗಿಯೋಕ್ಕೆ ಹೋಗಬೇಡಿ. ಈ ಥರ ಒಂದು ಟೂತ್ ಪಿಕ್ ಸ್ಟಿಕ್ಕಿಂದ ನಾನು ಚುಚ್ಚಿ ನೋಡ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಅಂಟಂಟು ಬಂದಿಲ್ಲ. ನಿಮ್ಗೆ ಏನಾದರೂ ಅಂಟಂಟು ಬಂದರೆ ಇನ್ನೂ ಒಂದು 5 ನಿಮಿಷ ಮುಚ್ಚಳ ಹಾಕಿ ಬಿಟ್ಬಿಡಿ. ಇವಾಗ ಕೇಕ್ ರೆಡಿಯಾಗಿದೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡೋಕ್ಕೆ ಮುಂಚೆ ಬಿಸಿ ಇರೋವಾಗೇ ಮಾಡೋಕ್ಕೆ ಹೋಗಬಾರ್ದು. ಪೂರ್ತಿ ತಣ್ಣಗಾದ್ಮೇಲೆ ಓಪನ್ ಮಾಡಿ. ಬಿಸಿ ಇರೋವಾಗ ಮಾಡೋಕ್ಕೆ ಹೋದರೆ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋಲ್ಲ. ಮತ್ತು ಅದೇನು ಥರ ಯಾವ ಥರ ಇರುತ್ತೆ ಅಂದರೆ ಸಾಫ್ಟಾಗಿರೋದಿಲ್ಲ. ಸೊ ಮುದ್ದೆ ಥರ ಇರುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ನಿಮಗೆ ಆ ಫ್ಲಫಿನೆಸ್ ಗೊತ್ತಾಗೋದು. ಅದನ್ನು ಫಾಲೋ ಮಾಡಲೇಬೇಕು ನೀವು ಟಿಪ್ಸ್ನು. ಯಾಕಂದರೆ ಬಿಸಿ ಇರೋವಾಗೇ ನೀವು ಟೇಸ್ಟ್ ಮಾಡೋಕ್ಕೆ ಹೋದರೆ ಕೇಕ್ ಥರ ಟೇಸ್ಟ್ ಇರೋದಿಲ್ಲ ಮತ್ತು ಸಾಫ್ಟಾಗಿ ಸ್ಪಾಂಜಿಯಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಕೇಕ್ ಮಾಡಿದ ತಕ್ಷಣ ಇನ್ನೊಂದು ಅರ್ಧ ಗಂಟೆ ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇರೋದು. ಇವಾಗ ನೋಡ್ತಾ ಇರ್ಬೋದು ರವೆ ಕೇಕ್ ರೆಡಿಯಾಗಿದೆ. ಎಷ್ಟೋ ಸಾಫ್ಟಾಗಿ ಕಲರ್ಫುಲ್ಲಾಗಿ ಸಖತ್ತಾಗಿದೆ ನೋಡೋದಕ್ಕೆ. ನಿಮ್ಗೆ ಇದನ್ನು ಡೆಕೋರೇಷನ್ ಮಾಡ್ಕೋಬೇಕಂದ್ರೂ ಎರಡು ಭಾಗ ಥರ ಕಟ್ ಮಾಡಿ ಕೂಡ ನೀವು ಫ್ರೆಶ್ ಕ್ರೀಮು ಅಥವಾ ಚಾಕ್ಲೇಟ್ ಸಿರಪ್ ನಿಮ್ಮ ಹತ್ರ ಏನಿದೆ ಅದರಲ್ಲಿ ಡೆಕೋರೇಷನ್ ಮಾಡ್ಕೋಬೋದು. ಸೊ ಮನೇಲಿ ಮಕ್ಕಳಿರೋರಾದರೆ ಖಂಡಿತ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗಾದರೆ ಖಂಡಿತ ಇವತ್ತು ತೋರಿಸಿರುವಂಥ ರವೆ ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಈ ವರ್ಷ ನ್ಯೂ ಇಯರ್ ಸ್ಪೆಷಲಾಗಿ ಮನೇಲೇ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನು ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.